ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಬಿಗ್ ಬ್ಲಾಕ್ ಬಸ್ಟರ್ ನಮ್ಮ ಚಿರಂಜೀವಿ. ಜೈ ಚಿರಂಜೀವ, ಜೈ ಮೆಗಾಸ್ಟಾರ್, ಜೈ ಚಿರಂಜೀವ ಅಣ್ಣಯ್ಯ, ಸೂಪರ್, ಐ ಲವ್ ಯು. ಆ್ಯಂಡ್ ಇನ್ ಒನ್ ಮೋರ್, ನಮ್ಮ ವೆಂಕಿ ಬಾಸ್ ಕೂಡ ಹೇಳಲೇಬೇಕು. ವೆಂಕಿ ಬಾಯ್, ಯು ಆರ್ ವೆರಿ ಸೂಪರ್ ಆ್ಯಕ್ಟಿಂಗ್ ವಿತ್ ನಮ್ಮ ಚಿರು ಸರ್ ಜೊತೆಲೆ. ಸೂಪರ್ ಆಗಿದೆ ಮಾತ್ರ. ಅಲಂಕಾರ ಓನರ್ ಆಗಿರ್ತಕ್ಕಂಥ ನಮ್ಮ ಮಂಜಣ್ಣ ಅವರು ರಿವ್ಯೂ ಕೊಡ್ತಾರೆ. ಹೇಳಿ, ಯಾವ ಥರ ಇದೆ ಸರ್ ಮೂವಿ? ಮೂವಿ ಚೆನ್ನಾಗಿದೆ, ಕಾಮಿಡಿ ಎಂಟರ್ಟೈನರು ತುಂಬ ಚೆನ್ನಾಗಿದೆ, ನೋಡ್ಬೋದು ಆರಾಮಾಗಿ. ಹೆಂಗಸರು ಮಕ್ಕಳು ಎಲ್ಲ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ಮೂವಿ. ನೈಟ್ ಪ್ರೀಮಿಯರ್ ಶೋ ಆಗಿತ್ತು ಅಣ್ಣ, ಚೆನ್ನಾಗಿ ಫುಲ್ ಕಲೆಕ್ಷನ್ ಆಯಿತು. ಚೆನ್ನಾಗಿತ್ತು ಕಲೆಕ್ಷನ್, 300+ ಹೋಗಿತ್ತು. ಚೆನ್ನಾಗಿದೆ ಮೂವಿ. ಸೊ ಅಂದರೆ ಇವತ್ತು ಫಸ್ಟ್ ಡೇ ರಿಲೀಸು. ಹೌದು, ಪ್ರೀಮಿಯರ್ಸ್ ಆಗಿದೆ. ಇವಾಗ ಬೆಳಿಗ್ಗೆ ಫ್ಯಾನ್ ಶೋ ಆಗಿದೆ. ಓಕೆ, ಈಗ ಮಾಮೂಲು ರೆಗ್ಯುಲರ್ ಶೋ ಸ್ಟಾರ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಒಳ್ಳೆ ಕಲೆಕ್ಷನ್ ಚೆನ್ನಾಗಿದೆ, ಚೆನ್ನಾಗಿ ಆಗುತ್ತೆ. ಓಕೆ, ಸರಿ ಅಣ್ಣ, ಥ್ಯಾಂಕ್ ಯು. ಜೈ ಚಿರಂಜೀವ. ಮನಶಂಕರ್ ಅವರ ಪ್ರಸಾದ್ ಒಂದು ಪೋಸ್ಟರ್ಗೆ, ಚಿರಂಜೀವಿ ಪೋಸ್ಟರ್ಗೆ ಹಾಲಾಭಿಷೇಕ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳ ಅಭಿಮಾನಿಗಳು ನಮ್ಮ ಪಾವಡದಲ್ಲಿ. ನೋಡ್ಬೋದು ನೀವೆಲ್ಲ. ಸೊ ನಾನು ಬೇಸಿಕಲಿ ಮೆಗಾ ಅಭಿಮಾನಿ ಆಗಿರೋದ್ರಿಂದ ಮೆಗಾ ಫ್ಯಾಮಿಲಿಯಲ್ಲಿ ಯಾವೇ ಬಂದ್ರೂ ಫಸ್ಟ್ ನೋಡ್ತೀನಿ. ಆಮೇಲೆ ನೆಕ್ಸ್ಟು ಯಾವುದಾದ್ರೂ NTR ಫ್ಯಾನ್ಸ್ ಆಗಲಿ, ಬಾಲಕೃಷ್ಣ ಫ್ಯಾನ್ಸ್ ಆಗಲಿ, ವೆಂಕಟೇಶ್ ಫ್ಯಾನ್ಸ್ ಆಗಲಿ, ನಾಗಾರ್ಜುನ ಫ್ಯಾನ್ಸ್ ಆಗಲಿ, ಆ ಕಡೆ ಕನ್ನಡ ಯಶ್ ಫ್ಯಾನ್ಸು, ಉಪೇಂದ್ರ ಫ್ಯಾನ್ಸ್, ಶಿವರಾಜ್ ಕುಮಾರ್ ಫ್ಯಾನ್ಸ್ ಆಗಲಿ, ಮತ್ತು ಯಾವುದೇ ಬಂದ್ರೂ ರವಿಚಂದ್ರನ್ ಫ್ಯಾನ್ಸು, ಎಲ್ಲ ಫ್ಯಾನ್ಸೂ ನೋಡ್ತೀನಿ ಕಂಪಲ್ಸರಿಯಾಗಿ. ಯಾಕಂದರೆ ಇದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಎಲ್ಲದನ್ನು ಎಂಟರ್ಟೈನ್ಮೆಂಟಲ್ಲೇ ತೊಗೋಬೇಕು. ಕೆಲವೊಂದು ಸೀನ್ಗಳು ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದನ್ನೊಂದು ಇದರಲ್ಲಿ ಇದು ಹೇಳ್ತಾರೆ ಅಷ್ಟು ಬಿಟ್ಟರೆ, ಒಂದು ಟೀಕೆ ಮಾಡಿ ವಿಮರ್ಶೆ ಮಾಡ್ತಾರೆ ಅಷ್ಟು ಬಿಟ್ಟರೆ. ಸೊ ಎಲ್ಲ ನನಗಂತೂ ತುಂಬ ನೋಡ್ತೀನಿ. ಸೊ ಎಸ್ಪೆಷಲಿ ಮೆಗಾ ಫ್ಯಾಮಿಲಿ ಫ್ಯಾನ್ ಆಗಿರೋದ್ರಿಂದ ನಾನು ಕಂಪಲ್ಸರಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಮನಶಂಕರ ವರಪ್ರಸಾದ್ ಒಂದು ಮೂವಿ ಬಂದಿದೆ ತೆಲುಗಲ್ಲಿ. ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀನಿ. ಸೂಪರ್ ಇರುತ್ತೆ. ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ, ಬ್ಲಾಕ್ ಬಸ್ಟರ್ ಆಗಿದೆ. ಸೊ ನೈಟ್ ಪ್ರೀಮಿಯರ್ ಶೋಗೆ ಬಂದಿರೋರೆಲ್ಲ ರಿವ್ಯೂ ಕೊಟ್ಟಿದ್ದಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ಸಲ್ಲೆಲ್ಲ, ಮತ್ತು ಯೂಟ್ಯೂಬಲ್ಲಿ ಕೂಡ. ಸೂಪರ್ ಇದೆ ಅಂತೆ, ನೋಡೋಣ ಹೇಗಿರುತ್ತೆ ಅಂತ. ನೈಟು ಪ್ರೀಮಿಯರ್ ಶೋ ಆಗಿರೋದ್ರಿಂದ ಒಂದು 500 ರೂಪಾಯಿ ಇಟ್ಟಿದ್ರಂತೆ ಟಿಕೆಟು. ಮತ್ತು ಈಗ ಮಾರ್ನಿಂಗ್ ಶೋ ಮತ್ತು ಫಸ್ಟ್ ಶೋ ಬಂದುಬಿಟ್ಟು 200 ಇಟ್ಟಿದ್ದಾರೆ, ನೀವು ಹಿಂದೆ ನೋಡ್ತಿರ್ಬೋದು. ಸೊ ನೋಡೋಣ ಯಾವ ಥರ ಇರುತ್ತೆ, ಬನ್ನಿ. ಸೊ ಅಫ್ಕೋರ್ಸ್ ನಾನು ತೆಲುಗು ಕನ್ನಡ ಎಲ್ಲ ನೋಡ್ತೀನಿ. ಸೊ ಕನ್ನಡನೂ ಅಭಿಮಾನಿ ಹೌದು, ತೆಲುಗು ಅಭಿಮಾನಿ ಹೌದು. ಯಾಕಂತಂದರೆ ನಾವು ಆಂಧ್ರ ಗಡಿ ಭಾಗದಲ್ಲಿ ಇರೋವಂಥವ್ರು ನಾವು ಎರಡೂ ನೋಡ್ತೀವಿ. ಸೊ ಹೆಚ್ಚಾಗಿ ಸ್ವಲ್ಪ ಈಗ ಮೊನ್ನೆ ಯಶ್ ಮೂವಿದು ಟಾಕ್ಸಿಗೆ ಬಂತು, ಅದು ಸ್ವಲ್ಪ ಒಂದು ಸೀನ್ ಬಿಟ್ಟು ಬೇರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಸೊ ಒಂದು ಸೀನ್ ಮತ್ತು ಮುಜುಗರ ಆಗುತ್ತೆ, ಹುಡುಗರೆಲ್ಲ ನೋಡ್ತಿರ್ತಾರೆ ಫ್ಯಾಮಿಲಿ ಸಮೇತ ಅಂತಂದ್ಬಿಟ್ಟು ಅದನ್ನು ರಿವ್ಯೂ ಕೊಡೋಣ ಅಂದ್ಕೊಂಡೆ. ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಂತ ಸುಮ್ಮನೆ ಆಗ್ಬಿಟ್ಟೆ. ಸೊ ಇರಲಿ, ಏನೇ ಆಗಲಿ, ಮತ್ತು ಎಲ್ಲ ಕನ್ನಡ ಮೂವಿಗಳು ನೋಡ್ತೀನಿ. ಮೊನ್ನೆ ಎಲ್ಲ 45 ಮೂವಿಗೆ ಹೋಗಿದ್ದೆ, ಇಲ್ಲಿಂದ ತುಮಕೂರಿಗೆ ಹೋಗಿದ್ದೆ, ಅದು ರಿವ್ಯೂ ಕೊಟ್ಟಿದ್ದೆ. ಬಟ್ ಯಾಕೆ ಒಂದು ಇದು ತೊಗೊಳ್ಳಲ್ಲ. ಓಕೆ, ಇರಲಿ ಅಂತಂದ್ಬಿಟ್ಟು ನಾವು ಎರಡೂ ನೋಡ್ತೀನಿ. ಸೊ ಹಾಗಾಗಿ ಯಾರು ಏನು ಕರ್ನಾಟಕದವರಾಗಲಿ ನೋಡ್ತಿರೋರು ಯಾರು ಏನು ಬೇಜಾರು ಮಾಡ್ಕೊಬೇಡಿ, ಎರಡೂ ನೋಡ್ತೀನಿ. ಎರಡಕ್ಕೂ ಅಭಿಮಾನ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ ಈ ಮೂವಿಗೆ ಹೋಗೋಣ ಬನ್ನಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ನಾನಿವತ್ತು ಪಾವಡದಲ್ಲಿದ್ದೀನಿ. ಪಾವಡದ ಹತ್ರ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದ್ಬಿಟ್ರೆ ಹೇಳ್ಬಿಡ್ತೀನಿ ನಿಮಗೆ. ಇವತ್ತು ನಾನು ಒಂದು ಮೂವಿ ನೋಡೋಕೆ ಬಂದಿದ್ದೀನಿ. ಹೊಸ ಮೂವಿ ರಿಲೀಸ್ ಆಗಿದೆ, ತೆಲುಗು ಅಂತ. ಸೊ ನಾನು ಬೇಸಿಕಲಿ ಮೆಗಾ ಫ್ಯಾನ್ ಆಗಿರೋದ್ರಿಂದ ಇದು ಆಂಧ್ರ ಗಡಿ ಪಾವಡ ಅಂತಂದ್ಬಿಟ್ಟು ಕರ್ನಾಟಕ ಇದೆ. ಸೊ ಹಾಗಾಗಿ ಸ್ವಲ್ಪ ತೆಲುಗು ಜಾಸ್ತಿ ನೋಡ್ತಾರೆ, ತೆಲುಗುಗಳೇ ತುಂಬ ರಿಲೀಸ್ ಆಗುತ್ತೆ. ಹಾಗಾಗಿ ಚಿರಂಜೀವಿ ಮೂವಿ ಮನಶಂಕರ ವರಪ್ರಸಾದ್ ಸಂಕ್ರಾಂತಿಗೋಸ್ಕರ ನೋಡೋಂಥ ಮೂವಿ ರಿಲೀಸ್ ಆಗಿದೆ. ಹಿಂದೆ ಎಲ್ಲ ನೋಡ್ತಿರ್ಬೋದು ನೀವು, ಬ್ಯಾನರ್ಗಳೆಲ್ಲ ಫುಲ್ ಭರ್ಜರಿಯಾಗಿ ಕಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಮೂವಿ ನೋಡೋಕೆ ಬಂದೀನಿ. ಬೆಳಗ್ಗೆನೇ ಒಳ್ಳೆ ಹೊಸ ಟೀ-ಶರ್ಟ್ ತೊಗೊಂಡು ನೆನೆ ಹಾಕ್ಕೊಂಡು ಪ್ರಜ್ಜಿ ಮ್ಯಾನ್ಸಿಕಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಫುಲ್ ಜೋಶಲ್ಲಿದ್ದೀನಿ ಹೇಗಾಗಿದೆ ಮೂವಿ ಅಂತಂದ್ಬಿಟ್ಟು. ಸೊ ಮೂವಿ ನೋಡಾದ್ಮೇಲೆ ಬಂದು ನಿಮಗೆ ರಿವ್ಯೂ ಕೊಡ್ತೀನಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನೈಟ್ ಪ್ರೀಮಿಯರ್ ಶೋ ಆಗಿದೆ, ಚೆನ್ನಾಗಿ ನೋಡಿದಾರಂತೆ. ಫುಲ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಳ್ಳೆ ಬ್ಲಾಕ್ ಬಸ್ಟರ್ ಮೂವಿ ಅಂತಂದ್ಬಿಟ್ಟು ಎಲ್ಲ ಕಡೆ ನ್ಯೂಸ್ ಬಂದಿದೆ. ನೋಡೋಣ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಿಮ್ಮ ಹತ್ರ ಹಂಚ್ಕೊತೀನಿ.
ಚೆನ್ನಾಗಿದೆಯಾ? ಓಕೆ, ಸೂಪರ್ ಚೆನ್ನಾಗಿದೆ. ಹಾಂ. ಸೊ ನೈಟೆಲ್ಲ ಫುಲ್ ಸ್ಪ್ಯಾನ್ಸ್ ಬಂದಿದ್ದಾರೆ, ಬಟ್ ಇವತ್ತು ಮಾತ್ರ ಅಷ್ಟು ಫಸ್ಟ್ ಶೋಗೆ ಇಲ್ಲ, ಬಟ್ ಹಬ್ಬಕ್ಕೆ ಚೆನ್ನಾಗಿ ಬರ್ತಾರೆ. ಹೊರಗಡೆ ಎಲ್ಲ ಇದ್ದಾರೆ, ನೋಡ್ಬೋದು. ಸೊ ಆರ್ ಯು ರೆಡಿ ಗಾಯ್ಸ್? ಸೊ ಇವತ್ತು ಈಗಷ್ಟೇ ನಾನು ಮನಶಂಕರ ವರಪ್ರಸಾದ್ ಮೂವಿ ನೋಡ್ಕೊಂಡು ಬಂದೆ, ತೆಲುಗು ಆಡಿಯನ್ಸ್ದು. ಸೊ ನಮ್ಮ ಕರ್ನಾಟಕದಲ್ಲೂ ನಮ್ಮ ಪಾವಗಡಾದಂಥ ಗಡಿನಾಡು ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ತೆಲುಗು ಮೂವಿನೇ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮೆಗಾ ಅಭಿಮಾನಿಯಾಗಿ ಮೆಗಾ ಫ್ಯಾನ್ ಆಗಿ ಇವತ್ತು ಒಂದು ರಿವ್ಯೂ ಹೇಳ್ತಾ ಇದ್ದೀನಿ, ಜೆನ್ಯೂನ್ ಆಗಿ ಕೇಳ್ಬಿಡಿ. ಏನಂತಂದರೆ, ಸೊ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಬಿಗ್ ಬ್ಲಾಕ್ ಬಸ್ಟರ್ ನಮ್ಮ ಚಿರಂಜೀವಿ. ಜೈ ಚಿರಂಜೀವ, ಜೈ ಮೆಗಾಸ್ಟಾರ್, ಜೈ ಚಿರಂಜೀವ ಅಣ್ಣಯ್ಯ, ಸೂಪರ್, ಐ ಲವ್ ಯು. ಆ್ಯಂಡ್ ಇನ್ ಒನ್ ಮೋರ್, ನಮ್ಮ ವೆಂಕಿ ಬಾಸ್ ಕೂಡ ಹೇಳಲೇಬೇಕು. ವೆಂಕಿ ಬಾಯ್, ಯು ಆರ್ ವೆರಿ ಸೂಪರ್ ಆ್ಯಕ್ಟಿಂಗ್ ವಿತ್ ನಮ್ಮ ಚಿರು ಸರ್ ಜೊತೆಲೆ ಸೂಪರ್ ಆಗಿದೆ ಮಾತ್ರ. ಸೊ ಆದರೆ ಮೂವಿಗೆ ಬಂದ್ಬಿಟ್ಟು ಎಲ್ಲ ನೋಡಿದ್ವಿ. ಮತ್ತು ಬುಲ್ರಾಜ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಆಪೋಸಿಟಾಗಿ ಬರ್ತಾನೆ ನಮ್ಮ ವೆಂಕಿ ಬಾಯ್ ಆ್ಯಸ್ ಎ ವೆಂಕಿ ರೆಡ್ಡಿ ಅಂತ ಕರ್ನಾಟಕದಿಂದ. ಸೂಪರ್ ಇದೆ ಆ್ಯಕ್ಟಿಂಗ್ ಮಾತ್ರ, ಇಬ್ಬರು ಕಾಂಬಿನೇಷನ್ನು. ಆ ಒಂದು ವೆಂಕಿ ಸರ್ ಬಂದಾದ್ಮೇಲೆ ಇನ್ನೂ ಫುಲ್ಲು ವರ್ಷನೇ ಚೇಂಜ್ ಆಗ್ಬಿಡುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ವೆಂಕಿ ಬಾಯ್ ಬಂದಾದ್ಮೇಲೆ ಫನ್ ಜನರೇಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆ ಕನ್ನಡ ಸ್ಲ್ಯಾಂಗ್ ಮಾತಾಡೋದಾಗಲಿ, ಅದು ಹಳೆ ಮೂವಿಯಲ್ಲೆಲ್ಲ ಮಾತಾಡಿದ್ರಲ್ಲ, ಅದು ಒಂಥರ ಮಾತಾಡ್ತಾರೆ ಹೇಳಿ, ಅದು ಕೋಇನ್ಸಿಡೆಂಟ್ ಕನ್ನಡ ಥರ ಒಂಥರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಅದು ಸೂಪರ್ ಇದೆ. ಸೊ ಇನ್ನೊಂದು ಬಂದು ನಮ್ಮ ಚಿರು ಸಾರ್ದು ಒಂದು ಟೋಟಲ್ ಫ್ಯಾಮಿಲಿ ಎಂಟರ್ಟೈನ್ ಅಂತ ಹೇಳ್ಬೋದು. ಸೂಪರ್ ಇದೆ ಮಾತ್ರ. ಬಟ್ ಏನಪ್ಪ ಅಂದರೆ, ನಮ್ಮ ಪಾಗೋಡ ಜನತೆಗೆ ಕ್ಯಾಮ್ರಾ ಹಿಡಿದ್ರೆ ತುಂಬ ನಾಚಿಕೆ ಸ್ವಭಾವ. ಎಲ್ಲ ಹೇಳ್ಬೇಕು, ನಾವು ಮಾತಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಏನಪ್ಪ ಅಂದರೆ, ಅವ್ರಿಗೆ ಒಂದು ಬಿಗುಮಾನ, ನಾಚಿಕೆ ಅವೆಲ್ಲ ಇಂದ ಅವರೆಲ್ಲರ ಪರವಾಗೂ ನಾನು ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಬಿಗ್ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೆಗಾ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಎಲ್ಲ ದ ಹೋಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಮೂವಿ ಅಂತ ಹೇಳ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಬಿಗ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ನಮ್ಮ ಮೆಗಾ ಚಿರು ಸರ್ಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಮೇಯ್ನ್ಲಿ ನಮ್ಮ ಅನಿಲ್ ರಾವ್ಪುಡಿ ಡೈರೆಕ್ಟರ್ಗೆ, ಅವ್ರು ಎಲ್ಲಿಂದ ಬರ್ತಾರೆ ಸೂಪರ್ ಆ್ಯಕ್ಟಿಂಗ್ ಮಾಡಿಸ್ತಾರೆ ಮಾತ್ರ. ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರ್ ಕೊರಿಯೋಗ್ರಾಫರು, ಸೂಪರ್ ಸ್ಕ್ರೀನ್ ಪ್ಲೇಗಳು, ಸಾಂಗ್ಗಳು ಮಾತ್ರ ಸೂಪರ್ ಡೂಪರ್ ಮಾತ್ರ. ಒಳ್ಳೆ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲೇ ಎಂಡ್ ಮಾಡ್ತೀನಿ. ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ. ಮತ್ತು ಫ್ರಮ್ ಆಂಧ್ರ ವ್ಯೂವರ್ಸ್ ಆಲ್ಸೋನು ನಿಮಗೆ ನಮ್ಮ ಕರ್ನಾಟಕ ಜನತೆಯಿಂದನೂ ನಿಮಗೆ ಒಳ್ಳೆ ಸಂಕ್ರಾಂತಿ ಹಬ್ಬ ಶುಭಾಶಯ ಹೇಳ್ತೀನಿ. ಯಾಕಂದರೆ ಆಂಧ್ರದಲ್ಲಿ ಸೂಪರಾಗಿ ಮಾಡ್ಕೊತಾರೆ ಈ ಸಂಕ್ರಾಂತಿ ಹಬ್ಬನ. ಪೊಂಗಲು, ಭೋಗಿ ಅಂತ ಭೋಗಿ ಮಂಟ ಅಂತೆಲ್ಲ ಹಾಕ್ಕೊತಾರೆ. ಅವ್ರು ಕೂಡ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್ ಟು ಆಲ್. ಆ್ಯಂಡ್ ಕರ್ನಾಟಕ ಆಲ್ಸೋ, ಕರ್ನಾಟಕ ಜನತೆಗೂ ಹ್ಯಾಪಿ ಸಂಕ್ರಾಂತಿ. ಆ್ಯಂಡ್ ಥ್ಯಾಂಕ್ ಯು. ಜೈ ಹಿಂದ್.